ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ನಮಸ್ಕಾರ. ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ನಾವಿಂದು ನಮ್ಮೂರಿನಲ್ಲಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿದ್ದೇವೆ. ಕೇಣಿಯಲ್ಲಿ ಈ ಗಣೇಶ ಚೌತಿಯ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಯನ್ನ ತಯಾರಿಸುವಲ್ಲಿ ಸಿದ್ಧಹಸ್ತರು ಆಗಿರುವಂತ ನನ್ನ ಆತ್ಮೀಯ ಮಿತ್ರರು ಆಗಿರುವಂತ ಶ್ರೀಯುತ ಅರುಣ್ ನಾಯ್ಕ್ ಅವರನ್ನ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸಂದರ್ಶಿಸಲಿದ್ದೇವೆ. ಶ್ರೀಯುತ ಅರುಣ್ ನಾಯ್ಕ್ ಅವರೇ, ನಮ್ಮ ಮಾನ್ವಿತಾ ಸ್ಟುಡಿಯೋ ಕಡೆಯಿಂದ ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ, ನಮಸ್ಕಾರ. ತಾವು ಈ ಒಂದು ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಯನ್ನ ನಿರ್ಮಿಸುವಲ್ಲಿ ಎಷ್ಟು ವರ್ಷಗಳಿಂದ ತೊಡಗಿಸಿಕೊಂಡಿದ್ದೀರಿ? ಜೊತೆಗೆ ಇದಕ್ಕೆ ತಮ್ಮ ಗುರುಗಳು ಯಾರಾದ್ರೂ ಇದ್ರೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಾನು ಸಾಧಾರಣ ಒಂದು 20 ವರ್ಷದಿಂದ ಮೂರ್ತಿಗಳನ್ನು ಮಾಡ್ತಾ ಬಂದಿದ್ದೇನೆ. ಸ್ಟಾರ್ಟಿಂಗ್ ನಲ್ಲಿ ಒಂದು ಮಾಡ್ತಿದ್ದೆ. ಅಂದ್ರೆ ನಾನು ಚಿತ್ರಕಲೆಯಲ್ಲಿ ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಮಾಡಿ. ಎಲ್ಲಿ ಮಾಡಿ? ಕಾರವಾರದಲ್ಲಿ. ಯಾವ ಕಾಲೇಜು? ಟಾಗೋರ್ ಚಿತ್ರಕಲಾ ಶಾಲೆ. ಹಾಗೆ ಮಾಡ್ತಾ ಇರುವಾಗ ನಮ್ದು ಸ್ಥಳೀಯರೊಬ್ಬರು ಹತ್ತಿರದವರು ಅವರು ಒಂದು ಮೂರ್ತಿ ಮಾಡ್ತಿದ್ರು ಮನೆಯದು. ಹಾಗೆ ಅವಾಗ ಅದು ನಂಗೆ ಕರೆದ್ರು. ಅವರು ನನ್ನ ಆರ್ಟ್ ನೋಡಿ ನಂಗೆ ಕರೆದು ಮಣ್ಣು ಕೊಟ್ರು, ವೆಂಕಟರಮಣ ಅಂತೇಳಿ. ಅವಾಗ ಅದು ನಾನು ಮಾಡಿದೆ. ಅವರು ಖುಷಿ ಪಟ್ರು. ಅವತ್ತಿಂದ ಇವತ್ತು ಸ್ಟಾರ್ಟ್ ಆಯ್ತು ಜರ್ನಿ. ಸಾಮಾನ್ಯವಾಗಿ ಪ್ರತಿ ಗಣೇಶ ಚೌತಿ ಸಂದರ್ಭದಲ್ಲಿ ಎಷ್ಟು ಮೂರ್ತಿಗಳನ್ನ ತಯಾರಿ ಮಾಡ್ತೀರಾ ಪ್ರತಿ ವರ್ಷ ನೀವು? 100 ಸಮೀಪ ಆಗ್ತದೆ. 100 ಸಮೀಪ ಮಾಡ್ತೀವಿ. ಒಂದು ವರ್ಷ 100 ಜಾಸ್ತಿ ಆಗ್ತದೆ, ಒಂದು ವರ್ಷ ಕಡಿಮೆ ಆಗ್ತದೆ, ಹಿಂಗೆ. ಹಾಗೆ. ಹೌದು. ಅವರು ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನಾ ನಿನ್ನ ಪಾದವ ನೆನವೇ ತರಗಡದ ಗಜಮುಖ ನಾ ನಿನ್ನ ಪಾದವ ನೆನವೇ. ಈ ಗಣೇಶ ಮೂರ್ತಿಯನ್ನ ತಯಾರಿ ಮಾಡ್ತೀರಾ, ಜೊತೆಗೆ ಮತ್ತೆ ಬೇರೆ ಬೇರೆ ಮಣ್ಣಿನ ಯಾವ್ಯಾವ ಮೂರ್ತಿಗಳನ್ನ ಮಾಡ್ತೀರಾ ತಾವು? ಈಗ ಚತುರ್ಥಿ ಆದ್ಮೇಲೆ ದಸರಾದಲ್ಲಿ ದುರ್ಗಾ ಮೂರ್ತಿ ಸ್ಟಾರ್ಟ್ ಆಗ್ತದೆ. ದುರ್ಗಾ ಮೂರ್ತಿ ಮಾಡ್ತೇನೆ, ಶಾರದಾ ಮೂರ್ತಿ ಮಾಡ್ತೇನೆ. ಅದೇ ರೀತಿ ಕೃಷ್ಣ ಮೂರ್ತಿ. ನಮ್ಮ ಈ ಕಡೆ ಕೃಷ್ಣ ಮೂರ್ತಿ ಜಾಸ್ತಿ, ಈ ಭಾಗದಲ್ಲಿ ಹೌದು ಜಾಸ್ತಿ ಕಾಣಿಸ್ತದೆ. ಮತ್ತದ್ರ ಜೊತೆಗೆ ತಾವು ಈ ರಂಗೋಲಿ, ಚುಕ್ಕಿ ರಂಗೋಲಿ, ಹಾಗೆ ಆರ್ಟ್ ರಂಗೋಲಿ, ಮತ್ತೆ ಬೋರ್ಡ್ ಬರೆಯೋದ್ರಲ್ಲಿ, ಬ್ಯಾನರ್ ಬರೆಯೋದ್ರಲ್ಲಿ ಸಿದ್ಧಹಸ್ತರು ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ರಂಗೋಲಿಯಲ್ಲಿ ಹಲವಾರು ವಿಧ ಇದೆ. ಚುಕ್ಕಿ ರಂಗೋಲಿ ಇದೆ, ಚುಕ್ಕಿ ರಂಗೋಲಿ ಮಾಡ್ತೀನಿ. ಯಾವುದೇ ಸಿನಿಮಾ ನಟರ ಒಂದು ಭಾವಚಿತ್ರ ಕೊಟ್ರ ಅದು ಮಾಡ್ತೀನಿ. ಹೌದು, ಪೌಡರ್ ರಂಗೋಲಿ ಪೌಡರ್. ಹಾಗೆ ಮತ್ತೆ ಅದ್ರ ಜೊತೆಗೆ ಬೋರ್ಡ್ ಬರೆಯೋದು, ಕೊಂಕಣ ರೈಲ್ವೆದು ಬೋರ್ಡ್ ಎಲ್ಲ ಬರ್ತಿದ್ದೀನಿ.
ಈಗ ಈ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ತಮಗೆ ಸಹಾಯಕ್ಕೆ ಯಾರಾದ್ರೂ ಬರ್ತಾರ, ಅಥವಾ ಇಂದಿನ ಈ ಯುವ ಪೀಳಿಗೆಯವರು ತಮ್ಮ ಹತ್ರ ಕಲೀಲಿಕ್ಕೆ ಬಂದ್ರೆ ಅವರಿಗೆ ಕಲಿಸ್ಕೊಡ್ತೀರಾ, ಹೇಗೆ? ನಮ್ ಜೊತೆಗೆ 4 ಜನ ಹುಡುಗರು ಇರ್ತಾರೆ. ಮಾಡುವಾಗ ಸ್ಟಾರ್ಟ್ ಮೂರ್ತಿ ತಯಾರಿಕೆಗೆ ಸಹಾಯಕರಾಗಿ. ಅದ್ರ ಜೊತೆಗೆ ಮಕ್ಕಳು ಬರ್ತಾರೆ, ಚಿಕ್ಕ ಮಕ್ಕಳು ಬಂದು ಹಾವು ಮಾಡೋದು, ಇಲಿ ಮಾಡೋದು, ಖುಷಿಯಿಂದ ಅವರು ಕಲಿಯುವ ಒಂದು ಉದ್ದೇಶದಿಂದ ಅವ್ರಿಗೆ ನೀವು ಹೇಳ್ಕೊಡ್ತೀರಿ. ಹೌದು. ಹಾಗೆ ಪ್ರಿಯ ವೀಕ್ಷಕರೇ, ಇಷ್ಟೊತ್ತಿನವರೆಗೆ ವಿವಿಧ ಕಲಾ ಪ್ರಕಾರಗಳಲ್ಲಿ ತೊಡಗಿಸಿರುವಂತ ಗಣೇಶ ಚೌತಿಯ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿ ಅಷ್ಟೇ ಅಲ್ಲದೆ ಈ ಚುಕ್ಕಿ ರಂಗೋಲಿ, ಆರ್ಟ್ ರಂಗೋಲಿ, ಬ್ಯಾನರ್ ಬರೆಯುವುದು, ಕೊಂಕಣ್ ರೈಲ್ವೆ ಒಂದು ಇದರಲ್ಲಿ ಬೋರ್ಡ್ಗಳನ್ನು ಬರೆಯುವುದು, ಇಷ್ಟೆಲ್ಲ ಒಂದು ಈ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ನನ್ನ ಆತ್ಮೀಯ ಮಿತ್ರರು, ನಮ್ಮೂರಿನವರು, ಕೇಣಿ ಊರಿನವರು ಆದಂತಹ ಶ್ರೀಯುತ ಅರುಣ್ ನಾಯ್ಕ್ ಅವರಿಗೆ ನಮ್ಮ ಮಾನ್ವಿತಾ ಸ್ಟುಡಿಯೋ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ. ಮಾಮರವು ಓದಿದೆ ಸೊಬಗೆ, ನಿಂತಿದೆ ಸೊಬಗೇರಿ, ನಿಂತಿದೆ, ನಿಂತಿದೆ. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಎಲ್ಲೆಲ್ಲೂ ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ. ಮಾಮರವು ಕೂತಿದೆ, ಮಾಮರವು ಕೂತಿದೆ, ಮಾಮರವು ಕೂತಿದೆ, ಮಾಮರವು ಕೂತಿದೆ, ಮಾಮರವು ಕೂತಿದೆ, ಸೊಬಗೇರಿ ನಿಂತಿದೆ, ಸೊಬಗೇರಿ ನಿಂತಿದೆ, ಸೊಬಗೇ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನೆಲ್. ವಿಶಿಷ್ಟ ಸ್ಥಳ, ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು. ನೀವು ಭಾಗಿಗಳಾಗಬೇಕೇ? ಹಾಗಾದರೆ ಬನ್ನಿ, ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.